ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿರಿ ಫ್ರೆಂಡ್ಸ್, ಇದೊಂದು ಟ್ರಿಕ್ ಯೂಸ್ ಮಾಡಿಕೊಂಡು ಹೋಟೆಲ್ ಸ್ಟೈಲ್ ಉಬ್ಬು ಪುರಿ ಮಾಡ್ಕೊಳ್ಳೋದು ತೋರಿಸ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಮೊದಲಿಗೆ ಮೈದಾ ಹಿಟ್ಟೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೋಬೇಕು. ಒಂದು 10 ನಿಮಿಷ ಕಲಸಿಟ್ಟಾದಮೇಲೆ ಇವನ್ನ ಉಳ್ಳಿ ಮಾಡಿ ಇಟ್ಕೋಬೇಕು. ಯಾವ ರೀತಿ ಉಳ್ಳಿ ಅಂದರೆ ನಮಗೆ ಅಂದರೆ ದೊಡ್ಡದು ಮಾಡ್ಕೋಬೇಕು ಪುರಿ. ಸಣ್ಣ ಮಾಡ್ಕೋತಿರೋ ನಿಮ್ಗೆ ಹೇಗೆ ಮಾಡ್ಕೋತಿರಲ್ಲ ಮನೇಲಿ ಆ ರೀತಿ ಉಳ್ಳಿ ಮಾಡಿ ಇಟ್ಕೋಬೇಕು. ಉಳ್ಳಿ ರೀತಿ ಮಾಡ್ಕೊಂಡಾದ್ಮೇಲೆ ನಮಗೆ ಸಾಫ್ಟಾಗಿ ಬರಬೇಕು ಹೋಟೆಲ್ ರೀತಿ ಅಂದರೆ ದಪ್ಪಗೆ ಮಾಡ್ಕೋಬೇಕು. ಅಂದರೆ ಉಬ್ಕೊಂಡು ಬರುತ್ತೆ ಹೋಟೆಲ್ ಸ್ಟೈಲ್, ಇಲ್ಲಾಂದರೆ ಉಬ್ಬುವುದಿಲ್ಲ ಅವು. ಹೋಟೆಲ್ ಸ್ಟೈಲ್ ಉಬ್ಕೊಂಡು ಬರಬೇಕಂದ್ರೆ ನಾವು ದಪ್ಪಗೆ ಮಾಡ್ಕೋಬೇಕು. ಸ್ವಲ್ಪ ಉಳ್ಳಿ ಜಾಸ್ತಿನೇ ಇಟ್ಕೋಬೇಕು. ಅಂದರೆ ಈ ರೀತಿ ಉಬ್ಕೊಂಬರ್ತಾವೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಕೊಂಬಂದಿದೆ. ಇದನ್ನು ಟ್ರಿಕ್ ಯೂಸ್ ಮಾಡಿದರೆ ಹೋಟೆಲ್ ಸ್ಟೈಲ್ ಉಬ್ಕೊಂಬರ್ತಾವೆ. ಅಂದರೆ ತಿನ್ನಲಿಕ್ಕೂ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಎಲ್ಲರೂ. ಈಗ ಕ್ರಿಸ್ಪಿಯಾಗಿ ಬಂದರೆ ಮತ್ತೆ ತಿನ್ನಲಿಕ್ಕೆ ಇಷ್ಟಪಡಲ್ಲ ಒಬ್ರೊಬ್ರು. ನೋಡಿರಿ ಸರ್, ಒಂದು ಈಟೆ ಮುಟ್ಟಿದರೆ ನೋಡಿರಿ ಎಷ್ಟು ಚಂದ ಹರ್ಕೊಂಬಿಡುತ್ತೆ ಅದು. ನೋಡಿರಿ ಎಷ್ಟು ಚೆನ್ನಾಗಿ ಪುರಿ ಮಾಡ್ಕೊಂಡಿದ್ದೀವಿ. ಇದ್ರ ಕೂಡ ಬೆಟಗೇರಿ ಸ್ಟೈಲ್ ಚಟ್ನಿ, ಹಾಗೆ ಆಲೂಗಡ್ಡೆ ಪಲ್ಯ, ಒಂದು ಸ್ವಲ್ಪ ಸ್ವೀಟ್ ಮಾಡ್ಕೊಂಡಿದ್ವಿ. ಸೊ ಫ್ರೆಂಡ್ಸ್, ಇವತ್ತಿನ ಟ್ರಿಕ್ ಯೂಸ್ ಮಾಡಿಕೊಂಡು ಪುರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್.